Hello students, welcome back to my YouTube channel Supreme Learning Academy. So this is first language Kannada ಅವರಿಗೆ ಪಾಸಿಂಗ್ ಪ್ಯಾಕೇಜು ಇಂಪಾರ್ಟೆಂಟ್ ಕ್ವಶನ್ಸು 1 ಮಾರ್ಕ್ ಕ್ವಶನ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನನ್ನ ಜೊತೆನೇ ಓದ್ಕೊಂಡು ಹೋಗಿ. ಇಲ್ಲೇ ಒಂದು ಸಲ ಓದ್ಕೊಂಡ್ರೆ ಎಕ್ಸಾಮ್ಗೆ ರೆಡಿ ಆಗಿಬಿಡ್ತೀನಿ. ನಾಳೆ ಪ್ರಿಪ್ರೇಟರಿ ಎಕ್ಸಾಮ್ಗೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸೋದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡೋದಕ್ಕೆ ಭಾಷೆ ಒಂದು ಸಾಧನವಾಗಿದೆ. ಇಲ್ಲೇ ಓದ್ಕೊಳ್ಳಿ, ಓದ್ತಾ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸಲ ಓದೋದ ಅವಶ್ಯಕತೆ ಇರಲ್ಲ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ಚಲನವಲನ ಹಾಗೂ ಆಹಾರ ವಿಚಾರವಾಗಿ ತಮ್ಮ ಮಕ್ಕಳಿಗೆ ತರಬೇತಿ ಕೊಡುತ್ತವೆ. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಗುತ್ತದೆ? ಮಾನವನು ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಕವಿ ನಯಸೇನರು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯಲ್ಲಿ ಬಂದವು. ನೆಕ್ಸ್ಟು ವ್ಯಾಘ್ರಗೀತೆಯಿಂದ ಭಕ್ತಿಗೀತೆಯನ್ನು ರಚಿಸುವವರು ಯಾರು? ಮಹರ್ಷಿ ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾಮನೋಬರ ಬ್ರಹ್ಮಾಸ್ತ್ರ. ಕಿರ್ದಿ ಪುಸ್ತಕ. ಹಸಿದು ಮಲಗಿದ ಹುಲಿಯು ಏನೆಂದು ಯೋಚಿಸಿತು? ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ನೆಕ್ಸ್ಟು ಚಾಪ್ಟರ್ ನಂಬರ್ 3 ಭಾಗ್ಯಶಿಲ್ಪಿಗಳು. ಸ್ಕ್ರೀನ್ಶಾಟ್ ತೊಗೊಳ್ಬೇಕು ಅಂದರೆ ಆನ್ಸರ್ಸು. ನಾನು ಆನ್ಸರ್ಸ್ ಈಗ ಹೇಳ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಲಾಸ್ಟ್ ಇದಾಗ್ಬಿಡುತ್ತೆ. ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. 5 ಕ್ವಶನ್, ಅದು 10 ಕ್ವಶನ್ ಓದ್ಕೊಳ್ಳಿ. ನೆಕ್ಸ್ಟ್ ಹೋಗಿ 5 ಕ್ವಶನ್ 10 ಕ್ವಶನ್ ಓದ್ಕೊಳ್ಳಿ. ನಿಮಗೆ ಫೈಲ್ ಬೇಕು ಅಂದರೆ ಇಮೇಲ್ ಐ ಡಿನ ಕಮೆಂಟ್ ಮಾಡಿ, ನಾನು ಇಮೇಲ್ ಐ ಡಿಗೆ ಸೆಂಡ್ ಮಾಡ್ತೀನಿ. ನಾನು PDF ಲಿಂಕ್ ಹಾಕೋದಿಲ್ಲ. ಇಮೇಲ್ ಐ ಡಿ ಕೊಡಿ. ಇಮೇಲ್ ಐ ಡಿಗೆ ನಾನು ಬೇಕು ಅಂದರೆ ಫೈಲ್ನ ಸೆಂಡ್ ಮಾಡ್ತೀನಿ. ಸೊ ಇದು ಒನ್ ವರ್ಡ್ ಆನ್ಸರ್ಸು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸಲ್ಲೇ ಬರೋದು ಆ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಎಲ್ಲ ಸಬ್ಜೆಕ್ಟ್ಸು, ಕನ್ನಡ, ಹಿಂದಿ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲ ಸಬ್ಜೆಕ್ಟು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ಗೆ ಹೊಸಬರಾಗಿದೆ, ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಚಾನಲ್ನ ಚೆಕ್ ಮಾಡಿ, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಯುದ್ಧ ಚಾಪ್ಟರಿಂದ ಆನ್ಸರ್ಸು, ಒನ್ ವರ್ಡ್ ಆನ್ಸರ್ಸು. ನೆಕ್ಸ್ಟ್ ಬಂದು ಶಬರಿ ಚಾಪ್ಟರಿಂದ ಚಾಪ್ಟರ್ ವೈಸ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಒನ್ ವರ್ಡ್ ಆನ್ಸರ್ಸ್ ಅಂತೂ ಇಲ್ಲಿಂದನೇ ಬರೋದು. ಇದೇ ಇಂಪಾರ್ಟೆಂಟ್ ಕ್ವಶನ್ಸ್, ಇದಕ್ಕಿಂತ ಬಿಟ್ಟು ಯಾವುದು ಬರೋದಿಲ್ಲ. ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಚಾಪ್ಟರ್ ನಂಬರ್ ಅಗ್ನಿಭೂತಿ, ವಾಯುಭೂತಿಯರ ಕತೆ. ಸಂಕಲ್ಪ ಗೀತೆಯಿಂದ, ಹಕ್ಕು ಹಾರುತ್ತೀರಿ ನೋಡುತ್ತೀರಾ ಇಂದ. ವಿಡಿಯೋನ ಸ್ಲೋ ಮೋಷನಲ್ಲಿ ಹಾಕೊಂಡು ಓದ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ಬೇರೆ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಆಲ್ರೆಡಿ ಹಾಕಿದ್ದೀನಿ, ನೋಡಿ. ಚಾನಲ್ನ ಚೆಕ್ ಮಾಡಿ, ಸಿಗುತ್ತೆ. ಚಾಪ್ಟರ್ ವೈಸ್ ಸೋಷಿಯಲ್ ಆಗಿರ್ಬೋದು, ಇದಾಗಿರ್ಬೋದು, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಆಲ್ರೆಡಿ ಹಾಕಿದ್ದೀನಿ. ಪಠ್ಯಪೂರಕದಿಂದ ಒಂದು ವರ್ಡ್ ವಾಕ್ಯ. ನೆಕ್ಸ್ಟು ಪಠ್ಯಪೂರಕದಿಂದ 2 ಅಂಕದ ಪ್ರಶ್ನೆಗಳು. ಹೇಗೆ ಬರೀಬೇಕು ನೋಡ್ಕೊಳ್ಳಿ. ಎಷ್ಟು ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ ಕ್ವಶನ್ನು, ಎಷ್ಟು ಮಾರ್ಕ್ಸ್ ಬರೀಬೇಕು ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟು. ನೆಕ್ಸ್ಟು ಕೃತಿಕಾರರ ಪರಿಚಯ, ಇಂಪಾರ್ಟೆಂಟ್ ಕೃತಿಕಾರರ ಪರಿಚಯ. ಇದು 4 ಮಾರ್ಕ್ಗೆ ಇಬ್ಬರದ್ದಿರುತ್ತೆ. ಇಲ್ಲಿ ಎಲ್ಲರದ್ದು ಇದೆ. ಯಾವ ಥರ ಬರೀಬೇಕು ನೋಡ್ಕೊಳ್ಳಿ. ನೆಕ್ಸ್ಟು ಕಂಠಪಾಠ ಪದ್ಯಗಳು. ಯಾವುದು ಇಂಪಾರ್ಟೆಂಟು ಪದ್ಯಗಳು ನೀವು ಇಟ್ಕೋಬೇಕು. ಪೋಯಮ್ ಕೇಳ್ತಾರೆ, ಅದಿದು ಯಾವ ಪೋಮಿಂದ ಯಾವ್ದು ಕೇಳ್ತಾರೆ ಅಂತ. ನೆಕ್ಸ್ಟು ಸಂದರ್ಭಗಳು. ನಮ್ಮ ಭಾಷೆಯಿಂದ ಯಾವ ಸಂದರ್ಭ ಇಂಪಾರ್ಟೆಂಟು, ವ್ಯಾಘ್ರಗೀತೆಯಿಂದ ಯಾವುದು ಇಂಪಾರ್ಟೆಂಟು. ಚಾಪ್ಟರ್ ವೈಸು ಸಂದರ್ಭಗಳು. ಇಂಪಾರ್ಟೆಂಟ್ ಸಂದರ್ಭಗಳು.
ಓದ್ಕೊಳ್ಳಿ. 18 ಮಾರ್ಕ್ಸ್ ಇರುತ್ತೆ ಸಂದರ್ಭ. ಆಯ್ಕೆ ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಪದ್ಯ ಭಾಗಗಳು ಸಂಕಲ್ಪ ಗೀತೆಯಿಂದ. ನಿಮ್ಮ ಸಾರಾಂಶದಲ್ಲಿ ಬರೆಯಿರಿ ಅಂತ ಕೊಡ್ತಾರಲ್ಲ ಅದು ಇದು ಇಂಪಾರ್ಟೆಂಟು ಇವೆಲ್ಲ. ಸೊ ಇದಿಷ್ಟು ಓದ್ಕೊಳ್ಳಿ. ಅಟ್ಲೀಸ್ಟ್ 50 to 60 ಮಾರ್ಕ್ಸ್ ಆದರೂ ಬರುತ್ತೆ. ಇದ್ರ ಜೊತೆಗೆ ಬೇರೆ ಗ್ರಾಮರ್ ಪಾರ್ಟ್ಸ್ ಇರುತ್ತಲ್ಲ ಅದೆಲ್ಲ ಓದ್ಕೊಂಡ್ರೆ ಗ್ಯಾರಂಟಿ 80 ಮಾರ್ಕ್ಸ್, 80 to 100 ಆರಾಮಾಗಿ. ಗ್ರಾಮರ್ ಪಾಯಿಂಟು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಛಂದಸ್ಸು, ಅಲಂಕಾರ, ಪ್ರಬಂಧ ಇದ್ರ ಜೊತೆಗೆ ಅದು ರೆಡಿ ಇದ್ದರೆ 100 out of 100 ಗ್ಯಾರಂಟಿ ತೊಗೋಬೋದು. ಸೊ ನಿಮ್ಮ ಸಾರಾಂಶದಲ್ಲಿ ಬರೀರಿ ಅಂತ ಕೊಡ್ತಾರಲ್ಲ ಅವು ಇದು ಹೇಗೆ ಕೊಡ್ತಾರೆ, ನೀವು ಹೇಗೆ ಬರೀಬೇಕು. ಇಲ್ಲಿ ಗ್ರಾಮರ್ ಪಾರ್ಟ್ ಇಲ್ಲ. ಗ್ರಾಮರ್ ಪಾರ್ಟ್ ಬಂದು ಛಂದಸ್ಸು, ಅಲಂಕಾರ, ಪ್ರಬಂಧ, ಎಸ್ಸೆ, ಗಾದೆ. ಸೊ ಇವೆಲ್ಲ ಅದು ಕಲ್ತ್ಕೊಳ್ಳಿ. ಅದು ಪತ್ರಲೇಖನ ಇವೆಲ್ಲ ಅದು ನಿಮಗೆ ಎಲ್ಲ ಸೇರಿಸಿ 100 ಮಾರ್ಕ್ಸ್ ಬರುತ್ತೆ. ಇದಿಷ್ಟು ಓದ್ಕೊಂಡ್ರೆ ನಿಮಗೆ 50 to 60 ಮಾರ್ಕ್ಸ್ ಬರುತ್ತೆ. ಸೊ ಗಾದೆಗಳು ಯಾವುದೇ ಗಾದೆ ಕೊಟ್ಟರು ಮೊದಲು ಈ ಥರ ಬರಿಬೇಕು. ಇದು ಬರೆದು ಆಮೇಲೆ ಬರೀರಿ. ನೆಕ್ಸ್ಟು ಪತ್ರ. ನಿಮಗೆ ಪತ್ರ 3 ಮಾರ್ಕ್ಸಿಗಿರುತ್ತೆ. ಹೇಗೆ ಬರೀಬೇಕು ಅಂತ ನೋಡ್ಕೊಳ್ಳಿ. ವ್ಯವಹಾರಿ ಮಾದರಿ ಪತ್ರ. ಹರವಿಲಾಸ ಇದಿಷ್ಟು ಈ ಥರ ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ ಪತ್ರದಲ್ಲಿ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಂಪಾರ್ಟೆಂಟ್ ಇವೆಲ್ಲ. ಇದಿಷ್ಟಾದರೂ ಪ್ರಿಪೇರ್ ಆಗಿ ಒಂದು ಸಲ ಓದ್ಕೊಂಡು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಏನಿದೆ ಅಂತ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀಟಾಗಿ ಬರೀರಿ ಎಕ್ಸಾಮ್ನ. ಸ್ಕ್ರ್ಯಾಚ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ಇವೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಚೆಕ್ ಮಾಡಿ. ಸೋಷಿಯಲ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆನೇ ಸೈನ್ಸ್ದು ಮಾಡಿದ್ದೀನಿ, ಕನ್ನಡದ್ದು ಮಾಡಿದ್ದೀನಿ, ಹಿಂದಿದು ಮಾಡಿದ್ದೀನಿ, ಎಲ್ಲ ಸಬ್ಜೆಕ್ಟ್ಸ್, ಮ್ಯಾಥ್ಸ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸು ಚಾಪ್ಟರ್ ವೈಸು ಎಲ್ಲ ಸಬ್ಜೆಕ್ಟು ಅಪ್ಲೋಡ್ ಆಗಿದೆ. ಇನ್ನೂ ಮಾಡೆಲ್ ಪೇಪರ್ಸು, ಇಂಪಾರ್ಟೆಂಟ್ ಮಾಡೆಲ್ ಪೇಪರ್ಸ್ನ ಅಪ್ಲೋಡ್ ಆಗ್ತಾಯಿದೆ. ಒಂದು ಸಬ್ಜೆಕ್ಟ್ಗೆ 4 ಮಾಡೆಲ್ ಪೇಪರ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ 4 ಪೇಪರ್ನ ರೆಡಿ ಆಗ್ಬಿಟ್ಟು ಪ್ರಿಪೇರ್ಡಿಗೆ ಹೋಗಿ ನೀವು 75% ರೆಡಿ ಇರ್ತೀರ ಎಕ್ಸಾಮ್ಗೆ.